ಬಹುಸಂಖ್ಯಾತರ ಇಚ್ಛೆ ಹಂಗನ ಭಾರತದಾಗ ಎಲ್ಲಾ ನಡಿತೈತಿ ಅಂತಂದ್ರು. ಅದ್ರಾಗ ಏನ್ ತಪ್ಪೈತಿ ನೀವ ಹೇಳ್ರಿ. ಸೋ ಕಾಲ್ಡ್ ಪ್ರಗತಿ ಪರರು ಇವ್ರ ನ್ಯಾಯ ಹೇಳಬಾರ್ದು ಅಂತೆಲ್ಲಾ ವಾದ ಮಾಡಕತ್ತಾರ. ಇರೋ ಖರೆ ಇದ್ದಕ್ಕಿದ್ದಂಗ ಹೇಳ್ಯಾರಪ್ಪ. ಇದ್ರಾಗ ಏನ್ ತಪ್ಪೈತಿ? ಏಕತೆ ಅಂದ ತಕ್ಷಣ ಇದು ಹೇಟ್ ಸ್ಪೀಚ್ ಅಂತ ಬಂದ ಬಿಡ್ತಾರ. ನಾರಿಮನ್ ಅವರು ಇಂತಾದ ಒಂದು ಹೇಳಿಕೆ ಹಿಂದೂಗಳ ವಿರೋಧವಾಗಿ ಕೊಟ್ಟಿದ್ರು. ಒಂದು ಮಾತು ಮಾತಾಡ್ಲಿಲ್ಲ, ತುಟ್ಟಕ್ ಪಿಟಕ್ ಅನ್ನಿಲ್ಲ. ಇಂತ ಸೋ ಕಾಲ್ಡ್ ಪ್ರಗತಿ ಪರರು ಮನಿಗೂ ಆಗ್ಲಿಲ್ಲ, ಕೆರೆಗೂ ಆಗ್ಲಿಲ್ಲ, ಬರೇ ಬಾಯ್ ತುಂಬಾ ಮಾತಾಡಕಷ್ಟ ಆಗ್ಬಿಟ್ರು. ನಮಸ್ಕಾರ್ರಿ. ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಧೀಶರಾದ ಶೇಖರ್ ಕುಮಾರ್ ಯಾದವ್ ಅವರು ಮೊನ್ನೆ ಉತ್ತರ ಪ್ರದೇಶದಾಗ ವಿಶ್ವ ಹಿಂದೂ ಪರಿಷತ್ ಅವ್ರ ಆಯೋಜನೆ ಮಾಡಿದ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಹೋಗಿದ್ರು. ಅಲ್ಲಿ ಅವ್ರು ಒಂದೆರಡು ಮಾತುಗಳನ್ನ ಮಾತಾಡಿದ್ರು. ಅವರಲ್ಲಿ ಮಾತಾಡಿದ್ದು ಸೋ ಕಾಲ್ಡ್ ಪ್ರಗತಿ ಪರರು ಇವರಲ್ಲಿ ಮಾತಾಡಿದ್ದೆಲ್ಲ ಹೇಟ್ ಸ್ಪೀಚ್ ಐತಿ, ಇವ್ರನ್ನ ನ್ಯಾಯಾಧೀಶ ಹುದ್ದೆಯಿಂದ ವಜಾ ಮಾಡ್ರಿ, ಇವ್ರ ನ್ಯಾಯ ಹೇಳಬಾರ್ದು ಅಂತೆಲ್ಲ ವಾದ ಮಾಡಕತ್ತಾರ, ವಿಮರ್ಶೆ ಮಾಡಕತ್ತಾರ, ಫುಲ್ ಇವ್ರ ಮ್ಯಾಲ ಕಿಡಿಕಾರಾಕತ್ತಾರ. ಅಂದಂಗ ಶೇಖರ್ ಕುಮಾರ್ ಯಾದವ್ ಅವರು ಏನ್ ಮಾತಾಡಿದ್ರಂದ್ರ, ಬಹುಸಂಖ್ಯಾತರ ಇಚ್ಛೆ ಹಂಗನ ಭಾರತದಾಗ ಎಲ್ಲಾ ನಡಿತೈತಿ ಅಂತಂದ್ರು. ಅದ್ರಾಗ ಏನ್ ತಪ್ಪೈತಿ ನೀವ ಹೇಳ್ರಿ. ಭಾರತದಂತ ದೇಶದೊಳಗ ಡೆಮಾಕ್ರಸಿನ ಹೇಳ್ತೈತಿ, ಬಹುಮತ ಎಲ್ಲಿ ಬರ್ತೈತಲ್ಲ ಅದ್ರಂತೆನೆ ನಡಿಬೇಕು ಅಂತ ಹೇಳಿ. ಅಂತದ್ರಾಗ ಅವರು ಬಹುಸಂಖ್ಯಾತರ ಇಚ್ಛೆ ಅಂತ ನಡಿತೈತಿ ಅಂದಿದ್ರಾಗ ಏನ್ ತಪ್ಪೈತಿ ಹೇಳ್ಬಿಡ್ರಿ. ಮತ್ತ ಅವರು ರಾಮ ಮಂದಿರ ನಮ್ಮ ಪೂರ್ವಜರ ತ್ಯಾಗದಿಂದ ಆಗೇತಿ ಅಂತ ಹೇಳಿದ್ರು. ಇರೋ ಖರೆ ಇದ್ದಕ್ಕಿದ್ದಂಗ ಹೇಳ್ಯಾರಪ್ಪ. ಇದ್ರಾಗ ಏನ್ ತಪ್ಪೈತಿ? ಇನ್ನ ಏಕರೂಪ ನಾಗರಿಕ ಸಂಹಿತೆ ಜಾರಿ ಆಗ್ಬೇಕು ಅಂತ ಹೇಳ್ಯಾರ. ಏಕರೂಪವಾಗಿ ಎಲ್ಲರಿಗೂ ಒಂದೇ ರೀತಿ ನ್ಯಾಯ ಸಿಗ್ಲಿ ಅಂದಿದ್ದು ತಪ್ಪೇನ್ರಿ? ಒಬ್ಬ ನ್ಯಾಯಮೂರ್ತಿಯಾಗಿ ನ್ಯಾಯದ ಬಗ್ಗೆ ಮಾತಾಡಿದ್ರಾಗ ಏನ್ ತಪ್ಪೈತಿ? ಸುಮ್ಮ ಪ್ರಗತಿ ಪರರು ಇವ್ರನ್ನ ವಿಮರ್ಶೆ ಮಾಡಕತ್ತಾರ. ಹಿಂದೂಗಳಿಗೆ ಸಾಂಸ್ಕೃತಿಕ ಗೌರವ ಸಿಗಬೇಕು ಅಂದಾರ. ಒಬ್ಬ ಹಿಂದೂ ಆಗಿ ಅವ್ರ ಅಭಿಪ್ರಾಯ ಹಂಚ್ಕೊಂಡಾರ. ತಮ್ಮ ಅಭಿಪ್ರಾಯ ಹಂಚ್ಕೊಳಕ ಎಲ್ಲರಿಗೂ ಸ್ವಾತಂತ್ರ್ಯ ಐತಿ. ಅವ್ರ ಜಸ್ಟಿಸ್ ಆಗಿದ್ರೆ ಏನು ಅವ್ರ ಅಭಿಪ್ರಾಯ ಅವ್ರು ಹೇಳ್ಕೊಬಾರ್ದಂತ ಎಲ್ಲರೇ ಬರ್ದೈತೇನ್ರಿ? ಏಕತೆ ಮತ್ತ ಶಕ್ತಿಗಾಗಿ ಒಂದ ಕರೆ ಕೊಟ್ಟಾರ. ಒಗ್ಗಟ್ಟಾಗಿರೋನು ಅಂದ್ರೆ ಏನ್ ಪ್ರಾಬ್ಲಮ್ ಐತ್ರಿ? ಅದು ಪ್ರಧಾನ ಮಂತ್ರಿನ ಹೇಳಿ ಅಥವಾ ನ್ಯಾಯಾಧೀಶರೇ ಹೇಳಿ, ಸೋ ಕಾಲ್ಡ್ ಪ್ರಗತಿ ಪರರಿಗೆ ಏಕತೆ ಅಂದ್ರನ ಆಗ್ ಬರಂಗಿಲ್ಲ ಅನಿಸ್ತೈತಿ. ಏಕತೆ ಅಂದ ತಕ್ಷಣ ಇದು ಹೇಟ್ ಸ್ಪೀಚ್ ಅಂತ ಬಂದ ಬಿಡ್ತಾರ. ಅವ್ರು ಹೇಳಿದಾಗ ಒಂದು ಒಪ್ಕೊಳ್ಳಾರ್ದಂತದೈತಿ. ಹಿಂದೂಗಳ ಮಕ್ಕಳಿಗೆ ಸಣ್ಣವ್ರಿದ್ದಾಗಿಂದ ಸಂಸ್ಕಾರ, ಸಂಸ್ಕೃತಿ, ಪ್ರಾಣಿ ಪ್ರೀತಿ ಬಗ್ಗೆ ಎಲ್ಲ ಹೇಳ್ಕೊಡ್ತಾರು ಅಂತ ಹೇಳಿ ಹಿಂಗ ಮಾತಾಡಿದ್ ಒಂದು ಒಪ್ಲಾರ್ದಂಗೈತಿ. ಬ್ಯಾರೆ ಕೋಮಿನವ್ರಿಗೆ ತಮಗ ಹೇಳ್ದಂಗ ಅನ್ನಿಸ್ತೈತಿ. ಆ ಒಂದು ವಿಷಯ ಬಿಟ್ರ ಅವ್ರು ಮಾತಾಡಿದ್ದು ಏನ್ ತಪ್ಪೈತ್ರಿ? ಅವ್ರು ಜಸ್ಟಿಸ್ ಆಗಿದ್ರೆ ಏನಾತ್ರಿ? ಅವ್ರ ಅಭಿಪ್ರಾಯ ಅವ್ರು ಹೇಳ್ಕೊಬಾರ್ದೇನ್ರಿ? ಅವ್ರು ಸಾರ್ವಜನಿಕ ಕಾರ್ಯಕ್ರಮಕ್ಕ ಅತಿಥಿಯಾಗಿ ಬಂದಾರಂದ್ರ ಆ ಪ್ರದೇಶದಾಗ ಆಗಿರುವಂತ ಆಗು ಹೋಗುಗಳ ಬಗ್ಗೆ ಮಾತಾಡ್ಯಾರ. ಅದನ್ನ ನೋಡಿದ ತಕ್ಷಣ ನಿಮಗ ಹೇಟ್ ಸ್ಪೀಚ್ ಅನಿಸ್ಬಿಡ್ತು. ಆದ್ರ ನಿಮಗ ನಾರಿಮನ್ ಅವರು ತಾದ ಒಂದು ಹೇಳಿಕೆ ಹಿಂದೂಗಳ ವಿರುದ್ಧವಾಗಿ ಕೊಟ್ಟಿದ್ರು. ಅವಾಗ ನೀವೆಲ್ಲ ಅದನ್ನ ಏನು ಎಂಜಾಯ್ ಮಾಡಿದ್ರಿ, ಸರಿ ಐತಿ ಅಂತ ಫುಲ್ ಸೆಲೆಬ್ರೇಷನ್ ಮಾಡಿದ್ರಿ. ಅವ್ರು ಏನ್ ಹೇಳಿದ್ರಿ? ಹಿಂದೂಗಳಿಂದನ ಕೋಮು ಗಲಭೆ ಸೃಷ್ಟಿ ಆಗ್ತಾವ, ಹಿಂದೂಗಳು ಸುಮ್ಮಿದ್ರಂದ್ರ ಸೆಕ್ಯುಲರಿಸಮ ಸಮಾ ಇರ್ತೈತಿ, ಚಲೋ ಇರ್ತೈತಿ ಅಂತೆಲ್ಲ ಮಾತಾಡಿದ್ರು. ಅವಾಗ ಇದ ಪ್ರಗತಿ ಪರರು ಏನು ಒಂದು ಮಾತು ಮಾತಾಡ್ಲಿಲ್ಲ, ತುಟಕ್ ಪಿಟಕ್ ಅನ್ನಿಲ್ಲ. ಯಾಕಂದ್ರೆ ಇವ್ರ ಮನಸ್ಸಿನಾಗ ಇದ್ದಿದ್ದ ವಿಷಯ ನಾರಿಮನ್ ಸಾಹೇಬ್ರು ಮಾತಾಡಿದ್ರು. ಅವರು ರಿಟೈರ್ಡ್ ಜಡ್ಜ್ ಅದಾರ, ಅದಕ್ಕೆ ಅದನ್ನ ಚರ್ಚೆ ಮಾಡಲಿಲ್ಲ, ಬಿಡೋನು. ಖರೆ ಇವರು ಸಿಟ್ಟಿಂಗ್ ಜಡ್ಜ್ ಅದಾರ, ಇದನ್ನು ವಿಮರ್ಶೆ ಮಾಡೋದು, ಹೇಟ್ ಸ್ಪೀಚ್ ಅಂತ ಟ್ರೋಲ್ ಮಾಡೋದು ಮಾಡಕತ್ತಾರ. ರಿಟೈರ್ಡ್ ಜಡ್ಜ್ ಆಗಿರೋ ನಾರಿಮನ್ ಅವರು ಪಾರ್ಸಿ ಪ್ರೀಸ್ಟ್ ಇದ್ರು. ಅವ್ರ ತಂದೆ ಅವ್ರನ್ನ 12 ವರ್ಷದವ್ರು ಇದ್ದಾಗನ ದೀಕ್ಷೆ ಕೊಡ್ಸಿದ್ರು. ಅವರು ಜಡ್ಜ್ ಆಗಿ ಹಲವಾರು ನ್ಯಾಯ ಬಗೆಹರಿಸ್ಯಾರ, ಎಷ್ಟೋ ಮಂದಿಗೆ ನ್ಯಾಯನೂ ಕೊಟ್ಟಾರ. ಹಂಗಂತ ಅವ್ರು ಪಾರ್ಸಿ ಪ್ರೀಸ್ಟ್ ಆಗಿದ್ದವ್ರು ನ್ಯಾಯ ಸರಿ ಕೊಟ್ಟಿಲ್ಲ ಅಂತೆಲ್ಲ ಮಾತಾಡೋದು ತಪ್ಪಕ್ಕೈತಿ. ಅವ್ರ ಜಡ್ಜ್ಮೆಂಟ್ನ ಯಾರು ಜಡ್ಜ್ ಮಾಡಬಾರ್ದು. ಯಾಕಂದ್ರ ಅವರು ನ್ಯಾಯವಾಗಿನ ನ್ಯಾಯ ಕೊಟ್ಟಿರ್ತಾರ. ಹಂಗನ ಶೇಖರ್ ಕುಮಾರ್ ಯಾದವ್ ಅವರು ತಮ್ಮ ಧರ್ಮದ ಬಗ್ಗೆ ಮಾತಾಡ್ಯಾರು, ಅಥವಾ ಅವ್ರ ಬಾಯಿಂದ ಬಂದಿರುವ ಧರ್ಮದ ಹಿನ್ನೆಲೆ ಮಾತುಗಳನ್ನ ಇಟ್ಕೊಂಡು ಅವ್ರನ್ನ ಯಾರು ಜಡ್ಜ್ ಮಾಡಬಾರ್ದು. ಅವರು ನ್ಯಾಯ ಪರವಾಗಿ ಕೊಟ್ಟಿರ್ತಾರ, ಸಂವಿಧಾನಾತ್ಮಕವಾಗಿನ ಕೊಟ್ಟಿರ್ತಾರ. ಈಗ ನಾರಿಮನ್ ಅವ್ರನ್ನ ಹೆಂಗ ನಾವು ಅನುಮಾನವಾಗಿ ನೋಡಬಾರ್ದು, ಅವ್ರ ಜಡ್ಜ್ಮೆಂಟ್ನ ಜಡ್ಜ್ ಮಾಡಬಾರ್ದಲ್ಲ, ಹಂಗ
ಶೇಖರ್ ಕುಮಾರ್ ಯಾದವ್ ಅವ್ರನ್ನು ಜಡ್ಜ್ ಮಾಡಬಾರ್ದು. ಅವ್ರ ಧರ್ಮದ ಹಿನ್ನೆಲೆಯಿಂದ ಅವರು ಸರಿ ಇಲ್ಲ ಆ ಪ್ಲೇಸ್ಗೆ ಅಂತೆಲ್ಲ ಮಾತಾಡಬಾರ್ದು. ಅವ್ರ ಹೇಳಿಕೆಗಳನ್ನ ಅವ್ರ ಕುರ್ಚಿ ಜೋಡಿ ಅಳಿಬಾರ್ದು. ಈಗ ಹಿಂಗ ಒಂದು ಚರ್ಚೆ ಆಗತ್ತಾವು. ಸೋ ಕಾಲ್ಡ್ ಪ್ರಗತಿಪರರು ಇವ್ರ ಆ ಜಾಗಕ್ಕ ಅನ್ಫಿಟ್ಟ, ಇವ್ರನ್ನ ಆ ಜಾಗದಿಂದ ತೆಗೆದು ಹಾಕ್ರಿ, ಹೇಟ್ ಸ್ಪೀಚ್ ಮಾಡಾಕತ್ತಾರ, ವಿಷದ ಬೀಜ ಬಿತ್ತಾಕತ್ತಾರ ಅಂತೆಲ್ಲ ಮಾತಾಡತ್ತಾರು. ದೊಡ್ಡ ಮಟ್ಟದಾಗ ಚರ್ಚೆ ಮಾಡಾಕತ್ತಾರು. ಇದನ್ನ ನೀವ ಯೋಚನೆ ಮಾಡಿ ನೋಡ್ರಿ. ನೀವ್ ಇದ್ರ ಬಗ್ಗೆ ಹೆಂಗ್ ಅರ್ಥ ಮಾಡ್ಕೋತಿರೋ ನೋಡ್ರಿ. ಇಂಥ ಸೋ ಕಾಲ್ಡ್ ಪ್ರಗತಿಪರರು ಆ ಕಾಡಿ ಒಂದು ಒಲವು, ಈ ಕಾಡಿ ಒಂದು ಒಲವು. ಇವ್ರ ಮನಿಗೂ ಆಗ್ಲಿಲ್ಲ, ಕೇರಿಗೂ ಆಗ್ಲಿಲ್ಲ, ಬರೇ ಬಾಯ್ ತುಂಬ ಮಾತಾಡಕಷ್ಟ ಆಗ್ಬಿಟ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.